ಸೊ ಒಳಗಡೆ ಹಳೆ ನರಸೀಪುರ ಕಡೆಯಿಂದ ಬಂದ್ವಿ. ಬಂದಮೇಲೆ ನೋಡಿದ್ರೆ ರೈಲ್ವೆ ಟ್ರ್ಯಾಕ್ ಹತ್ರ ಲಾಕ್ ಆದ್ವಿ. ಮೈಸೂರು ರೋಡ್ ನೋಡಿ ಅದೇ ಸ್ಟಾರ್ಟ್ ಆಯ್ತು ಇವಾಗ ಹೋಗೋದಕ್ಕೆ. ಅಲ್ಲೇ ನಾವು ವಂದನೆಗಳು ಅಂತೇನೋ ಬೋರ್ಡ್ ಬಂತು, ಎಂತ ನೋಡ್ಬೇಕು ಏನೋ ಇತ್ತು ಅಂತ. ಸ್ವಲ್ಪ ವಾಲ್ಪರೆ ಕೊಡೋಕೆನಲ್ಲ ಇದೇ ಥರ ಇದೆಲ್ಲ ಮೋಸ್ಟ್ಲಿ ಪ್ರೈವೇಟ್ ಎಸ್ಟೇಟ್ಗಳು, ಅದಕ್ಕೆ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಇಲ್ಲಾಂದರೆ ಗೌರ್ಮೆಂಟ್ ಪ್ರಾಪರ್ಟಿ ಇದ್ರೆ ಯಾರು ಕ್ಲೀನಾಗಿ ಇಟ್ಕೊತಾರೆ, ಚಾನ್ಸೇ ಇಲ್ಲ. ಬೆಂಗಳೂರಲ್ಲಿ ಇದ್ದರೆ ಇದೇ ಪ್ರಾಬ್ಲಮ್, ಪ್ರತಿಯೊಂದಕ್ಕೂ ಮಿನಿಮಮ್ 250 ಕಿಲೋಮೀಟರ್ಸ್ ಬರಬೇಕು. ಅದಕ್ಕಿಂತ ಕಮ್ಮಿ ಬಂದರೆ ಎಂಥದ್ದು ಉಪಯೋಗ ಆಗೋಲ್ಲ. ಸೊ ಶನಿವಾರ ಸಂತೆಗೆ ಬಂದೆ ಇವಾಗ. ಸೊ ಮುಂದೆ ಹೋಗಬೇಕು. ಸೋಮವಾರಪೇಟೆ ಬಡಾವಣೆ ಅಂತ ಬರ್ತದಲ್ಲಪ್ಪ, ಸೋಮವಾರಪೇಟೆ ಕೊಡಗುನೇ ಇದು. ಓಕೆ, ಶನಿವಾರ ಸಂತೆ ಅಲ್ಲ. ಸೊ ಇಟ್ಸ್ ಲೈಕ್ ಬಾರ್ಡರ್. ಅವಾಗ ಯಾವುದೋ ಕೂರ್ಗಿ ಮದುವೆ ನಡೀತದೆ, ಸಖತ್ತಾಗಿದೆ ಸೌಂಡ್, ದಂಡನಕ್ಕನ ಅಂತ ಡ್ಯಾನ್ಸ್. ಕೂರ್ಗಿಗೆ ಬಂದರೆ ಮಲಗಿಸೋದು ಎಪ್ಸೋದು ಗಾಡಿ, ಹಿಂದೆ ಟಾಪ್ ಬಾಕ್ಸ್ ಇಲ್ಲಾಂದ್ರೆ ಹೆವಿ ಆಟ ಆಡ್ಕೊಡ್ಬೋದು. ಅದೊಂಥರ ವ್ಯಾಕ್ಯೂಮ್ ಥರ ಇದಾಗುತ್ತೆ ಓಡಿಸ್ತಿದ್ರು. ಮಜಾ ಇರುತ್ತೆ ಈ ಥರ ಡಿಫ್ರೆಂಟ್ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಕ್ಕೆ. ವಿಶ್ಲಾಗಾಡ್ಗೆ ಇಷ್ಟು ದೂರ ಬರಬೇಕಾ? ನಾವು ಹಿಂಗೆ ಬಂದಿದ್ವಾ, ಕಾರಲ್ಲಿ ಬಂದಾಗ ಗೊತ್ತೇ ಆಗಿಲ್ಲ ನನಗೆ. ನಾನು ಕಾರ್ತಿಕ್ ಗುಡ್ಡ ಎಲ್ಲ ಒಂದ್ಸಲ ಬಂದಿದ್ವಿ. ಕಾರಲ್ಲಿ ಸ್ಟ್ರೈನ್ ಆಗೋಲ್ಲ ಅಂತ ಹೇಳೋದು ಅದಕ್ಕೇ. ಅಫ್ಕೋರ್ಸ್ ನಾನು ಇದ್ದು ಹೋಗಿದ್ದೆ, ಕಾರ್ತಿಕ್ ಕಾರ್ ಓಡಿಸ್ತಿದ್ದ, ಗೊತ್ತಾಗಿಲ್ಲ. ಹೊಸೂರು ಗೊತ್ತಾಯ್ತು ಇವಾಗ ರೂಟ್. ನಾವು ಆ ಕಡೆ ಸೈಡಿಂದ ಬಂದಿದ್ವಿ ಒಂದು ಸಲ, ಇದು ಇನ್ನೊಂದು ರೂಟ್. ಇದು ಲಾಸ್ಟ್ ಟೈಮ್ ಬಂದಾಗ ಆ ರೋಡಿಂದ ಬಂದು ಹಿಂಗೆ ಡೌನ್ ಹಿಂಗೆ ಲೆಫ್ಟಿಗೆ ಇಳಿದಿದ್ವಿ. ಒಂದು 15-20 ಕಿಲೋಮೀಟರ್ಸ್ ಇರ್ಬೋದು ನಾವು ಮ್ಯಾಕ್ಸಿಮಮ್, ಅಷ್ಟು ಇನ್ನು ಜಾಸ್ತಿ ಇರಲ್ಲ. ಏಯ್ ಚಪಾತಿ ಬಾಬು ಕಿವಿಗೆ ಹಾಕೊಂಬಿಟ್ಟು ಒಳ್ಳೆ ಕಥೆ ಮಾಡ್ತಾರೆ ಅಂಕಲ್. ಐ ಥಿಂಕ್ ವಿ ಕೇಮ್ ಟು ಬಿಸ್ಲೆ ಘಾಟ್. ಲೆಟ್ಸ್ ಸಿ ಏನು ಕತೆ ಅಂತ. ಸಕಲೇಶ್ಪುರ ಹತ್ತೂರು ಕೆಳಗೆನಾ? ಸೆಂಟ್ರ್ ಸ್ಟ್ಯಾಂಡ್ ಬೇರೆ ಹಾಕ್ಬಿಟ್ಟಿದ್ದೀನಲ್ಲ, ಜಾಸ್ತಿ ಲೀನ್ ಮಾಡೋಕ್ಕಾಗ್ತಾಯಿಲ್ಲ, ಟಚ್ ಆಗ್ತಾಯಿದೆ. ಅದಕ್ಕೆ ಸುಮ್ಮನೆ ನಿಧಾನಕ್ಕೆ ಹೋಗ್ತಾಯಿದ್ದೀನಿ. ಎಷ್ಟು ಕಿಲೋಮೀಟ್ರ್ ಇದೆ? ಇವ್ರು ಎಲ್ಲಿಗೆ ಹಾಕೊಂಡವ್ರ ಮ್ಯಾಪು ಶಿಷ್ಯಂದರು? ಎಷ್ಟು ಕಿಲೋಮೀಟ್ರಾ? ಎಷ್ಟು ಕಿಲೋಮೀಟ್ರಿನ? 13. ಸುಬ್ರಹ್ಮಣ್ಯ ಕೊಟ್ಟೋಗ್ತೀವಿ ಆಲ್ಮೋಸ್ಟ್. ಏನಂತ ಹಾಕಿದ್ಯಾ? ಇಷ್ಟು ದೂರ ಇಲ್ವಲ್ಲ. ಅದೇ ನಮಗೆ ಇಲ್ಲ, ನೀನು ನಾನು ಅವನು ಇರ್ತೀವಿ. ಅಮ್ಮ ಬಿಸ್ಲಾಘಾಟ್ ಹೋಗೋದು ಹಿಂಗೇನಮ್ಮ? ಹಿಂಗೆ ಅಲ್ಲ, ನಾವಿರ್ತೀವಿ, ನೀನು ನೋಡು. ಹೇಯ್ ಎಷ್ಟೋ ಲೀನ್ ಮಾಡ್ತೀಯಲ್ಲ, ದಬಾಕೊಂಡ್ರೆ ಏನಿಲ್ಲ. ನೀನು ರೈಡಿಂಗ್ ಗೇರ್ಸ್ ಐತ, ಅವನು ಏಯ್ ಬಾ ತಿಕ್ಕ ಮುಚ್ಕೊಂಬ. ಒಬ್ಬನೇ ಇದ್ರೆ ಆಟ ಆಡು ಮಗ.
ಇನ್ನೂ 12 ಕಿಲೋಮೀಟ್ರ್ ಆಯ್ತಲ್ಲಪ್ಪ. ಬಂದ್ವಿ ಬಿಸಿಲೆ ಘಾಟ್. ಮೋಸ್ಟ್ಲಿ ಇಲ್ಲಿ ಸುಬ್ರಹ್ಮಣ್ಯ ಅವರೆಲ್ಲ ಓಡಾಡೋರ್ಗೆ ಇಲ್ಲಿ ಸ್ಟಾಪ್ ಮಾಡ್ಕೊಂಡು ಊಟ ಗಿಟ ತಿಂತಾರೇನೋ ಅನ್ಸುತ್ತೆ. ಫೋಟೋ ತೊಗೊಳಕ್ಕೆ ಚೆನ್ನಾಗಿ. ಇಲ್ಲಿರೋರಿಗೆಲ್ಲ ಇವೆಲ್ಲ ಏನೂ ಮ್ಯಾಟ್ರ್ ಆಗೋಲ್ಲ, ಏನೋ ಸುಮ್ಮನೆ ಹಳ್ಳಿ ನಾರ್ಮಲ್ಲು ಅಂತ ಅನ್ಕೊತಾರೆ ಅಷ್ಟೆ. ನಮ್ಗೆ ಆಚೆಯಿಂದ ಬಂದವ್ರಿಗೆ ಇದು ಎಕ್ಸೈಟ್ಮೆಂಟ್. ನಾನು ಮೋಸ್ಟ್ಲಿ ಬರೋದು ಪ್ಲೇಸಸ್ಗಿಂತ ರೈಡ್ಗೋಸ್ಕರ ಬರೋದು. ಸೊ ಅದೊಂದು ಮಜಾ ಇರುತ್ತೆ. ಸ್ವಲ್ಪ ತಲೆ ಓಡ್ತಿಲ್ಲ ಅಂದಾಗ ಓಡಿಸ್ಬಿಟ್ರೆ ಸ್ವಲ್ಪ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ. ಹಬ್ಬಾ, ರಾತ್ರಿಯಲ್ಲಿ ನಿದ್ದೆ ಬೇರೆ ಮಾಡಿಲ್ಲ. ಅದೇ ಎಂಟ್ರಿ ಪಾಯಿಂಟ್ ಬಿಸಿಲೆ ಘಾಟ್, ಕರ್ನಾಟಕ ಅರಣ್ಯ ನಿಲಯ, ಯಲೂರು ಹಾಸನ ವಿಭಾಗ. ಈ ರೋಡ್ ಕೆಟ್ಟೋದ್ರೆ ಆಲ್ಮೋಸ್ಟ್ ರೀಚ್ ಆದ್ವಿ ಅಂತ. ಯಪ್ಪ, ಎಲ್ಲ ಮಾಡಿದ್ರು ಸಸ್ಪೆನ್ಷನ್ ಚೆನ್ನಾಗಿ ಟ್ಯೂನ್ ಮಾಡ್ಕೊಡೋದಲ್ವ, ಫುಲ್ಲು ಸ್ಟಿಫ್ ಮಾಡಿಟ್ಟವ್ರು. ಏನೋ ನಾವೇನೋ ಫುಲ್ಲು ಬೆಟ್ಟ ಹತ್ಸೋ ಥರ. ಅಡ್ವೆಂಚರ್ ಟೂರ್ ಅಂದರೆ ಹೆಂಗಿರಬೇಕು, ಸಸ್ಪೆನ್ಷನ್ ಸೆಟಪ್ ಚೀಪ್ ಆ್ಯಂಡ್ ಬೆಸ್ಟ್ ಮಾಡೋಕೆ ಹೋಗ್ತಾರೆ. ಇನ್ನೊಂದು 20,000 ಬೇಕಾದ್ರೆ ಎಕ್ಸ್ಟ್ರಾ ತೊಗೊಳ್ಳಿ, ಕರೆಕ್ಟಾಗಿ ಕೊಡೋಕ್ಕಾಗಲ್ವ. ಇವಾಗಿಂದ ವ್ಯೂ ಸ್ಟಾರ್ಟು ನೋಡಿ. ಬಿಸಿಲಲ್ವಾ, ಸ್ವಲ್ಪ ಕ್ಲೌಡಿ ಥರ ಇದ್ರೆ ಮಸ್ತಾಗಿದ್ದಿರೋದು. ಅಲ್ಲಿ ಸ್ಕಿಡ್ ಆಗಿರೋದು, ಅದಕ್ಕೆ ಬ್ರೇಕ್ ಹಿಡಿಯಿಲ್ಲ, ಸ್ಲೋ ಮಾಡ್ಬಿಟ್ಟೆ ಗಾಡಿ. ಅದಕ್ಕದಷ್ಟೇ ಸ್ಲೋ ಆಗಲಿ ಅಂತ. ಒನ್ ಆಫ್ ದ ಟೆಕ್ನಿಕ್ಸ್ ಟು ನಾಟ್ ಟು ಫಾಲ್ ಡೌನ್ ವೆನ್ ಯು ಫೀಲ್ ಫಿಯರ್ಡ್. ಹೇಳ್ ಮಗ.